ವಿಶ್ವ ಸಾರ್ವತ್ರಿಕತೆಯ ಮನೋಧರ್ಮ ಎಂಬುದು ಮೂಲಭೂತ ಶ್ರದ್ಧೆ ಮತ್ತು ವಿಶಾಲವಾಗಿರುವ ಮನಸ್ಕತೆ. ವಿಶ್ವಧರ್ಮ ಎಂಬ ಬೃಹನ್ನೋಟದ ಪರಿಕಲ್ಪನೆಯನ್ನು ಅಸ್ಖಲಿತವಾಗಿರುವಂತಹ ವಾಗ್ಪ್ರೌಢಿಮೆಯಿಂದ ಮನೋಗ್ರಾಹ್ಯವನ್ನಾಗಿಸಿದ ಪೂಜ್ಯ ಮಂಗಳನಾಥಾನಂದಜಿ ಇವರಿಗೆ ಶರಣು ಶರಣಾರ್ಥಿ ಎಂಬ ಚಪ್ಪಾಳೆಯ ವಂದನೆಯನ್ನು ಸಲ್ಲಿಸೋಣ. ಆದರಣೀಯ ಬಂಧುಗಳೇ, ವಿವೇಕಾನಂದರ ಜೀವನಧಾರೆ ಮತ್ತು ಭಾವನೆಯ ಮೇರೆ ಅದು ಮಾನವೀಯ ಜಗತ್ತಿನ ಒಂದು ಅಖಂಡ ವಾಹಿನಿ ಇದ್ದಾಗೆ. ಕೋಟ್ಯಂತರ ಮಂದಿ ಹಸಿವಿನಲ್ಲಿ ಅಜ್ಞಾನದಿಂದ ಸಾಯುತ್ತಿರುವಾಗ ಅವರ ಖರ್ಚಿನಲ್ಲಿ ಶಿಕ್ಷಣ ಪಡೆದು ಅವರಿಗೆ ಲಕ್ಷ್ಯ ಕೊಡದ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾನು ದೇಶದ್ರೋಹಿ ಎಂದು ಕರೆಯುತ್ತೇನೆ ಅಂತ ಸ್ವಾಮೀಜಿ ಹೇಳ್ತಿದ್ರು. ಹಾಗಿರುವಾಗ ಅಂತಹ ಮಾನವೀಯ ಮುಖಾಮುಖಿಯಾಗಬೇಕು ಮತ್ತು ವಿಶೇಷವಾಗಿ ನಮ್ಮ ಮನಸ್ಸಿನಲ್ಲಿ ಅಂತಹದ್ದೊಂದು ತೇವ ಮೂಡಬೇಕು ಎನ್ನುವ ಉದ್ದೇಶದಿಂದ ಇದೀಗ ನೈಜ ಮಾನವ ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಎಂಬ ಪ್ರಬೋಧನೆ ಪೂಜ್ಯ ಸ್ವಾಮಿ ಜ್ಞಾನಯೋಗಾನಂದಜಿಯವರು ಮಾನವೀಯತೆ ಬತ್ತಿ ಬರಡಾಗಿ ಕ್ಷಾಮಢಾಮರ ತಲೆದೋರಿರುವಂತಹ ನಮ್ಮ ಸ್ಮೃತಿಪಟಲದಲ್ಲಿ ಜ್ಞಾನದ ತೇವದ ನುಡಿವರ್ಷಗೈಯಬೇಕಾಗಿ ಪ್ರಾರ್ಥನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ಪೂಜ್ಯ ಯತಿವರ್ಯರೇ, ಆತ್ಮೀಯ ಭಕ್ತವೃಂದದವರೇ, ಈ ವಿಷಯ ನೈಜ ಮಾನವ ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಇದರಲ್ಲಿ ನೈಜ ಮಾನವ ಅಂತ ಅಂದರೆ ಏನು? ನೈಜ ಅಂದರೆ ನಿಜವಾದ ಅಂತ ಅರ್ಥ. ಮಾನವ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಮಾನವರೇ ಆಗಿದ್ದೇವೆ. ಆದರೆ ನಿಜವಾದ ಮಾನವ ಅಂತ ಅಂದರೆ ನಾವೆಲ್ಲರೂ ನಿಜ ಅಲ್ವೇ? ನೀವು ನಿಜ ಮಾನವರಲ್ವೇ? ಯಾರಾದರೂ ಪ್ರಶ್ನೆ ಹಾಕಿದರೆ ಒಂದು ಕ್ಷಣ ನಿಮಗೆ ದಿಗ್ಭ್ರಮೆ ಆಗುತ್ತದೆ. ನಾವು ಎಲ್ಲರೂ ಮನುಷ್ಯರಾಗಿದ್ದೇವೆ ಅಂತ ಅಂದಮೇಲೆ ನಿಜ ಆಗಿರಲೇಬೇಕಲ್ಲ. ಮತ್ತು ಇದ್ಯಾವ ಪ್ರಶ್ನೆ? ನಿಜವಾದ ಮನುಷ್ಯ ಅಂತಂದರೆ ಅದೇನದು? ಒಂದು ಸಣ್ಣ ಒಂದು ನಿದರ್ಶನ ಏನು ಅಂತಂದರೆ, ಅಂಟಾರ್ಕ್ಟಿಕಾ ಎನ್ನುವ ಒಂದು ಖಂಡದಲ್ಲಿ ಅಪಾರ ಮೊತ್ತದ ಮಂಜುಗಡ್ಡೆಗಳು, ಹಿಮಗಡ್ಡೆಗಳು ಇವೆ. ಕೆಲವು ದೊಡ್ಡ ಬಂಡೆಗಳು, ಹಿಮಬಂಡೆಗಳು ನೀರಿನಲ್ಲಿ ತೇಲಾಡ್ತಾ ಇರುತ್ತವೆ. ನೋಡಿದ್ರೆ ಅದರ ಮೇಲ್ಭಾಗ ಒಂದು 20% ಮಾತ್ರ ಕಾಣಿಸ್ತದೆ. ಇನ್ನು ಉಳಿದ 80% ಭಾಗ ನೀರಿನ ಒಳಗೆ ಅಡಗಿರ್ತದೆ. ಈಗ ಆ ಮೇಲೆ ಕಾಣಿಸ್ತಾ ಇರುವ ಆ ಸ್ವಲ್ಪ ಭಾಗ ಸತ್ಯವೋ ಅಥವಾ ಕಾಣದಿರುವ ಅಪಾರ 80 ಭಾಗದಷ್ಟು ಸತ್ಯವೋ? ಎರಡೂ ಕೂಡ ಸತ್ಯ. ಆದರೆ ಬಹುಭಾಗ ಕಾಣಿಸ್ತಾ ಇಲ್ಲ. ಮನುಷ್ಯನ ವಿಚಾರ ಕೂಡ ಹೀಗೆ. ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ? ಯಾರು ನೀನು ಅಂತ ಕೇಳಿದರೆ ನಮ್ಮ ದೇಹವನ್ನು ಮುಟ್ಟಿ ತೋರಿಸ್ತೇವೆ, ನಾನು ಅಂತೀವಿ. ಆದರೆ ಎಷ್ಟನ್ನು ನಾವು ತಿಳಿದುಕೊಂಡಿದ್ದೇವೆ? ನೈಜ ಮಾನವ ಅಂತ ಅಂದರೆ, ನಿಜವಾದ ಮನುಷ್ಯ ಅಂತಂದರೆ ಕೇವಲ ಈ ದೇಹ ಅಷ್ಟೇ ಅಲ್ಲ, ಇನ್ನು ಆಳಕ್ಕೆ 80 ಭಾಗದಷ್ಟು ನಮಗೆ ಗೊತ್ತಿಲ್ಲದೆ ಉಳಿದಿದೆ. ಅದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಂಡಾಗಲೇ ನಾವು ನಿಜವಾಗಿ ಮನುಷ್ಯನನ್ನು, ನಮ್ಮನ್ನು ತಿಳಿದುಕೊಂಡ ಹಾಗೆ ಆಗುವುದು. ಸ್ವಾಮಿ ವಿವೇಕಾನಂದರು ಮಾಡಿದ ಅನೇಕ ಮಹತ್ತರವಾದ ಕಾರ್ಯಗಳಲ್ಲಿ ಮನುಷ್ಯನ ನಿಜವಾದ ಸ್ವರೂಪವನ್ನು ಪ್ರಪಂಚದ ಎಲ್ಲೆಡೆ ಅವರಿಗೆ ತಿಳಿಯಪಡಿಸುವ ಪ್ರಯತ್ನವನ್ನು ಮಾಡಿದ್ದು ಅದು ಬಹಳ ಮುಖ್ಯವಾದದ್ದು. ಮನುಷ್ಯ ಕೇವಲ ಉಸಿರಾಡುವ ಪ್ರಾಣಿ ಅಲ್ಲ. ಎಲ್ಲ ಪ್ರಾಣಿಗಳು ಉಸಿರಾಡುತ್ತವೆ, ಎಲ್ಲ ಪ್ರಾಣಿಗಳು ಆಹಾರ ತಿನ್ನುತ್ತವೆ, ತಮ್ಮ ತಮ್ಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಪಡ್ತವೆ, ಕೆಲವು ವರ್ಷಗಳು ಇದ್ದು ಹೊರಟು ಹೋಗ್ತವೆ.
ಮನುಷ್ಯನು ಕೂಡ ಇದೇ ರೀತಿ ಒಂದು ಪ್ರಾಣಿ ಹೌದೇ, ಅಥವಾ ಅದಕ್ಕಿಂತ ಆಚಿನದೇನಾದರೂ ಇದೆಯೇ? ಇದನ್ನು ಸ್ವಾಮೀಜಿಯವರು ಎಷ್ಟು ಪ್ರಭಾವಕಾರಿಯಾಗಿ ತಿಳಿಸ್ಕೊಡ್ತಾರೆ ಅಂತಂದರೆ, ಅವರ ಮಾತನ್ನು ಅಥವಾ ಅವರ ಭಾಷಣಗಳನ್ನು ನಾವು ಓದ್ತಾ ಇದ್ದರೆ ಅದು ನಮ್ಮ ಅಂತರಂಗದಲ್ಲಿ ಮಹತ್ತರವಾದ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಮನುಷ್ಯನಲ್ಲಿ ಸತ್ಯವನ್ನು ತಿಳಿಬೇಕು ಎನ್ನುವಂಥ ಒಂದು ಅನ್ವೇಷಣ ಪ್ರವೃತ್ತಿ ಬಹಳ ಪ್ರಾಚೀನ ಕಾಲದಿಂದಲೇ ಆರಂಭವಾಯಿತು. ನಮ್ಮ ಸುತ್ತಮುತ್ತ ಕಾಣ್ತಾ ಇರುವ ವಿಶಾಲವಾದ ಪ್ರಪಂಚ ಆಗಿರಲಿ, ಅನೇಕ ಪ್ರಾಕೃತಿಕ ವಿಕೋಪಗಳಾಗಿರಲಿ, ಬಹಳ ಅತ್ಯದ್ಭುತವಾದ ನಮಗೆ ಅರ್ಥವಾಗದ ಅನೇಕ ಗಹನವಾದ ವಿಚಾರಗಳಿರಲಿ, ಇವುಗಳ ಹಿಂದೆ ಏನೋ ಒಂದು ಶಕ್ತಿ ಇದ್ದ ಹಾಗೆ ಅವನಿಗೆ ಕಂಡುಬಂತು. ಎಲ್ಲಿ ಈ ಶಕ್ತಿಯ ಮೂಲ? ಅದನ್ನು ಅರಸ್ತಾ ಅವನು ಅನೇಕ ಶತಮಾನಗಳ ಕಾಲ ಸಾಕಷ್ಟು ಚಿಂತನ ಮಂಥನ ನಡೆಸಿದ. ಈ ರೀತಿಯಲ್ಲಿ ಸತ್ಯವನ್ನು ಕಾಣುವುದಕ್ಕೆ ಅವನ ಪ್ರಯತ್ನ ಮುಂದುವರಿದು ಕೊನೆಗೆ ಒಂದು ದಿವಸ ಅರ್ಥ ಆಯಿತು, ನಾನು ದೇವರನ್ನು ಅಥವಾ ಹುಡುಕ್ತಾ ಇರುವ ಸತ್ಯವನ್ನು ಎಲ್ಲೆಲ್ಲಿ ಅರಸಿದೆ. ಆಕಾಶದ ಮೇಲುಗಡೆ ಹುಡುಕದೆ, ಪರ್ವತದ ಆಚೆಗೆ ಹುಡುಕದೆ, ಸಮುದ್ರದಲ್ಲಿ ಇದಾನೋ ಅಂತ ಅರಸ್ತಾ ಹೋದೆ. ಆದರೆ ಆ ದೇವರು ಬೇರೆಲ್ಲೂ ಇಲ್ಲ, ನನ್ನ ಹೃದಯದ ಒಳಗೆ ಇದ್ದಾನೆ. ಈ ಒಂದು ಸತ್ಯ ಗೋಚರವಾಯಿತಲ್ಲ, ಅದು ಇಡೀ ಮಾನವನ ಇತಿಹಾಸದಲ್ಲಿ ಅತಿ ಮಹತ್ತರವಾದ ಒಂದು ಹೆಜ್ಜೆ. ದೇವರು ಎಲ್ಲೋ ಇಲ್ಲ, ಎಲ್ಲೋ ಅಡಗಿಕೊಂಡಿಲ್ಲ, ಅವನು ಎಲ್ಲಿದ್ದಾನೆ? ಮಾನವರ ಹೃದಯದಲ್ಲಿ ಇದ್ದಾನೆ. ಈ ಅನ್ವೇಷಣೆ ಇಡೀ ಮಾನವನ ಇತಿಹಾಸವನ್ನೇ ಬದಲಾಯಿಸಿಬಿಟ್ಟಿತು. ಮನುಷ್ಯ ಸ್ವಭಾವತಃ ತಾನು ಎಲ್ಲ ನೋಡ್ತಾ ಇರೋದು ಹೊರಗಡೆ, ಕಣ್ಣಿನಿಂದ, ಕಿವಿಯಿಂದ ಅಥವಾ ಇಂದ್ರಿಯಗಳಿಂದ, ಮನಸ್ಸಿನಿಂದ ಹೊರಗಿನ ಪ್ರಪಂಚವನ್ನು ಮಾತ್ರ ಗ್ರಹಿಸ್ತಾನೆ. ಇದು ಅವನ ಒಂದು ವಿಶೇಷ ಶಕ್ತಿ ನಿಜ. ಆದರೆ ಈ ಶಕ್ತಿಯೇ ಒಂದು ಮಿತಿಯಾಗಿದೆ. ಹೊರಗೆ ನೋಡ್ತಾ ಇರೋದ್ರಿಂದ ಒಳಗೆ ಕಾಣಿಸ್ತಾ ಇಲ್ಲ. ತನ್ನ ಅಂತರಂಗದಲ್ಲಿರುವ ಸತ್ಯ ಅವನಿಗೆ ಕಾಣಿಸದೇ ಹೋಗಿದೆ. ಯಾವಾಗ ಅವನು ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ತನ್ನ ಬುದ್ಧಿಯನ್ನು ಒಳಕ್ಕೆ ತಿರುಗಿಸಿದ, ಆಗ ಅವನಿಗೆ ಆ ಶಕ್ತಿ ಪ್ರಕಾಶವಾಯಿತು. ಎಲ್ಲ ಶಕ್ತಿಯ ಮೂಲ ತನ್ನ ಒಳಗೆ ಅಡಗಿದೆ ಅಂತ ಅವನಿಗೆ ಅರ್ಥವಾಯಿತು. ಹೀಗೆ ತಿಳಿದುಕೊಂಡಂಥ ಮಾನವ ಇಡೀ ಪ್ರಪಂಚವನ್ನು ನೋಡುವ ದೃಷ್ಟಿಯೇ ಬದಲಾಗಿ ಹೋಯಿತು. ಇದೇ ಮಾನವನ ದಿವ್ಯತೆ. ತನಗೂ ಭಗವಂತನಿಗೂ ಏನೋ ಸಂಬಂಧ ಇದೆ, ಇದನ್ನು ಮನುಷ್ಯ ತಿಳಿದುಕೊಂಡ. ತನ್ನ ಒಳಗೆ ಇರುವ ಭಗವಂತನನ್ನು ಪ್ರಕಾಶಪಡಿಸುವುದೇ ನಿಜವಾದ ಆಧ್ಯಾತ್ಮಿಕತೆ ಅಂತ ಸ್ವಾಮಿ ವಿವೇಕಾನಂದರು ಕರೆದರು. ಅವರು ಪ್ರಪಂಚದಾದ್ಯಂತ ಅನೇಕ ತತ್ವ ವಿಚಾರಗಳನ್ನು, ಆಧ್ಯಾತ್ಮಿಕ ಸಂಗತಿಗಳನ್ನೆಲ್ಲ ಪ್ರಚಾರಪಡಿಸಿದ್ದಾರೆ. ಆದರೆ ಎಲ್ಲೆಡೆ ಅವರು ಹೆಚ್ಚು ಮಹತ್ವ ಕೊಟ್ಟದ್ದು ಈ ತತ್ವಕ್ಕೆ. ಮಾನವ ಕೇವಲ ಮಾನವ ಅಲ್ಲ. ನಾವು ನೀವು ಕಾಣುವ ಹಾಗೆ ಅವನು 6 ಫೀಟ್ ಎತ್ತರದ ಇಷ್ಟು ತೂಕದ ಇರುವ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ. ಅವನ ಹಿಂದೆ, ಮನಸ್ಸು ಬುದ್ಧಿಗಳ ಹಿಂದೆ ಒಂದು ಅನಂತವಾದ ಆತ್ಮ ಇದೆ. ಆ ಆತ್ಮ ಎನ್ನುವುದು ಇರುವುದರಿಂದಲೇ ಮನುಷ್ಯನ ಪ್ರತಿಯೊಂದು ಕ್ರಿಯೆಗಳು ನಡೆಯುತ್ತವೆ. ಆದ್ದರಿಂದ ಮನುಷ್ಯ ಕೇವಲ ಮನುಷ್ಯ ಅಲ್ಲ, ಅವನು ಪರಮಾತ್ಮನ ಒಂದು ಅಭಿವ್ಯಕ್ತಿ. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ಪರಮಾತ್ಮನದೇ ಅಭಿವ್ಯಕ್ತಿ. ಕಲ್ಲು ಮಣ್ಣುಗಳಾಗಿರಲಿ, ಕಣಗಳಾಗಿರಲಿ, ಜೀವಿಗಳಾಗಿರಲಿ, ಸಸ್ಯಗಳಾಗಲಿ, ಎಲ್ಲವೂ ಕೂಡ ಅದೇ ಅನಂತ ಶಕ್ತಿಯ ಅಭಿವ್ಯಕ್ತಿ. ಆದರೆ ಇದು ಅತಿ ಹೆಚ್ಚು ವ್ಯಕ್ತವಾಗಿರುವುದು ಮಾನವನಲ್ಲಿ. ಯಾತಕ್ಕೆ ಈ ರೀತಿ ವ್ಯಕ್ತವಾಯಿತು? ಯಾಕಂದರೆ ಮನುಷ್ಯ, ಅವನ ಜನ್ಮ ಒಂದು ಉದ್ದೇಶದಿಂದ ಉಂಟಾಗಿದೆ. ಎಲ್ಲ ಪ್ರಾಣಿಗಳ ಹಾಗೆ
ತನ್ನ ಹಸಿವನ್ನು ಅಡಗಿಸಿಕೊಂಡು ತನ್ನ ನೈಸರ್ಗಿಕವಾದ ಆಶೋತ್ತರಗಳನ್ನು ಈಡೇರಿಸಿಕೊಂಡು ಬದುಕುವುದರಲ್ಲಿ ಮನುಷ್ಯನ ಸಾರ್ಥಕತೆ ಇಲ್ಲ. ಮನುಷ್ಯನ ಸಾರ್ಥಕತೆ ಇರುವುದು ಭಗವಂತನ ಸಾಕ್ಷಾತ್ಕಾರದಲ್ಲಿ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು, ಭಗವಂತನ ಸಾಕ್ಷಾತ್ಕಾರವೇ ಮನುಷ್ಯ ಜೀವನ ಪರಮ ಉದ್ದೇಶ. ಆದ್ದರಿಂದ ಸ್ವಾಮೀಜಿಯವರು ಹೇಳಿದರು, ಈ ಡಿವಿನಿಟಿ, ದಿವ್ಯ ಸ್ವಭಾವ ಮನುಷ್ಯನದ್ದು, ಅದುವೇ ಮನುಷ್ಯನ ನಿಜವಾದ ಪರ್ಸನಾಲಿಟಿ, ನಿಜವಾದ ವ್ಯಕ್ತಿತ್ವ ದಿವ್ಯವಾದದ್ದು. ಒಂದು ಕಡೆ ಅವರು ಹೇಳ್ತಾರೆ, ನಾನು ಇವತ್ತು ಇರ್ತೇನೆ, ನಾಳೆ ಹೋಗ್ತೇನೆ. ಆದರೆ ಪ್ರಪಂಚದ ಎಲ್ಲೆಡೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನು ಭಗವಂತನಲ್ಲಿ ಒಂದಾಗಿದ್ದಾನೆ ಅಂತ ತಿಳಿದುಕೊಳ್ಳುವವರೆಗೂ ಕೂಡ ನನ್ನ ಚೈತನ್ಯ ಕೆಲಸ ಮಾಡ್ತಾ ಇರುತ್ತೆ ಅಂತ ಒಂದು ಅದ್ಭುತವಾದ ಮಾತನ್ನು ಹೇಳಿ ಸ್ವಾಮೀಜಿ ಒಂದು ಕಡೆ ಆ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ. ಇದನ್ನು ಸ್ಪಷ್ಟವಾಗಿ ನಾವು ಸ್ವಾಮಿ ವಿವೇಕಾನಂದರ ಹಲವಾರು ಭಾಷಣಗಳಲ್ಲಿ ನೋಡ್ತೇವೆ. ಮಾನವನ ದಿವ್ಯತೆ ಎನ್ನುವುದು ಎಲ್ಲೆಲ್ಲೆಲ್ಲಿ ಪ್ರಕಾಶವಾಗುತ್ತದೆ, ಯಾವ ರೀತಿಯಲ್ಲಿ ಅರಿತೋ ಅರಿಯದೆಯೋ ಪ್ರತಿಯೊಬ್ಬರೂ ಕೂಡ ಆ ಒಂದು ಭಗವಂತ ಅಂತ ಕರೆಯುವ ಗುರಿಯ ಕಡೆಗೆ ಸಾಗ್ತಾ ಇವೆ. ಇದನ್ನು ಸ್ವಾಮೀಜಿ ವಿವರಿಸಿ ಹೇಳ್ತಾರೆ. ಮನುಷ್ಯ ಅಪಾರವಾದಂಥ ಸಾಮರ್ಥ್ಯವನ್ನು ಹೊತ್ತುಕೊಂಡು ಈ ಪ್ರಪಂಚಕ್ಕೆ ಬಂದಿದ್ದಾನೆ. ಆದರೆ ಕಷ್ಟ ಯಾವುದು ಅಂತಂದರೆ, ತನ್ನ ಸಾಮರ್ಥ್ಯದ ಅರಿವು, ತನ್ನ ಶ್ರೇಷ್ಠತೆಯ ಅರಿವು ಮನುಷ್ಯನಿಗೆ ಇಲ್ಲ. ತಾನು ಕೇವಲ ಒಂದು ಪ್ರಾಣಿ ಅಂತ ಭಾವಿಸ್ಕೊಂಡಿದ್ದಾನೆ, ಆದರೆ ತಾನು ಭಗವಂತನ ಅದೇ ಒಂದು ಕಿಡಿ ಅಂತ ಅವನಿಗೆ ಅರಿವಿಲ್ಲ. ಇದರಿಂದಾಗಿ ಏನಾಗಿದೆ, ಅಪಾರ ಸಾಮರ್ಥ್ಯಗಳು ವ್ಯರ್ಥವಾಗ್ತವೆ. ಮಾನವನ ಮನಸ್ಸಿನಲ್ಲಿ ಎಷ್ಟೊಂದು ಸಾಮರ್ಥ್ಯ ಅಡಗಿದೆ ಅಂತಂದರೆ, ಅದರ 1000 ಅಲ್ಲ, 1,00,000 ಮಿಲಿಯದ ಒಂದು ಭಾಗ ಮಾತ್ರ ನಾವು ಬಳಸ್ತಾ ಇದ್ದೇವೆ. ಉಳಿದ ಅಪಾರ ಚೈತನ್ಯ ಬಳಕೆ ಆಗದೆ ವೇಸ್ಟ್ ಆಗ್ತಾ ಇದೆ. ಯಾವಾಗ ಇದೆಲ್ಲ ಸಮಗ್ರ ಚೈತನ್ಯ ಬಳಕೆಯಾಗುತ್ತೆ ಅಂದರೆ, ಮನುಷ್ಯ ಯಾವಾಗ ತನ್ನ ಆ ದೈವಿ ಸ್ವಭಾವವನ್ನು ಪ್ರಕಟಗೊಳಿಸ್ತಾನೆ, ಆಗ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಕ್ತವಾಗ್ತದೆ. ಇದು ಸ್ವಾಮಿ ವಿವೇಕಾನಂದರು ಅನೇಕ ಭಾಷಣಗಳಲ್ಲಿ ಹಾಗೂ ಬರವಣಿಗೆಗಳಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನೊಂದು ಮಹತ್ತರವಾದ ಸಂಗತಿ ಅಂತಂದರೆ, ಮನುಷ್ಯ ತನ್ನ ಕರ್ಮದ ಮೂಲಕ, ಪ್ರಯತ್ನದ ಮೂಲಕ ಈ ಸಾಕ್ಷಾತ್ಕಾರ, ಮುಕ್ತಿ ಇವುಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ತನ್ನ ನಿಜ ಸ್ವರೂಪವನ್ನು ಅವನು ತಿಳಿದುಕೊಂಡಲ್ಲದೆ ಮನುಷ್ಯನಿಗೆ ಮುಕ್ತಿ ಇಲ್ಲ. ಯಾವ ದೇವಗಂಧರ್ವರಿಗೂ ಕೂಡ ಸಾಧ್ಯವಾಗದ ಅತ್ಯಂತ ಮಹತ್ತರವಾದಂಥ ಒಂದು ಅವಕಾಶ ಮನುಷ್ಯನಿಗೆ ಸಿಕ್ಕಿದೆ. ಯಾಕಂದರೆ ಈ ಪ್ರಪಂಚ ಕರ್ಮಭೂಮಿ, ಕರ್ಮ ನಿಯಮ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸಾಧನೆ ಮಾಡುವ, ಪ್ರಯತ್ನ ಪಡುವ, ಅಪಾರವಾದ ಪುಣ್ಯವನ್ನು ಗಳಿಸುವ ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿದು ಸಾಕ್ಷಾತ್ಕಾರವನ್ನು ಹೊಂದುವ ಸಾಮರ್ಥ್ಯ ಮನುಷ್ಯನಿಗೆ ಮಾತ್ರವೇ ಸಾಧ್ಯ ಇದೆ. ದಾಸರು ಹೇಳಿದ ಹಾಗೆ, ಮಾನವ ಜನ್ಮ ದೊಡ್ಡದು, ಇದನ್ನು ವ್ಯರ್ಥ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಅವರು ಪುರಂದರದಾಸರು ಒಂದು ಕಡೆ ಹೇಳ್ತಾರೆ. ಮನುಷ್ಯ ಜನ್ಮ ಸಿಕ್ಕಿ ಕೂಡ ಯಾರು ಭಗವಂತನ ಸಾಕ್ಷಾತ್ಕಾರಕ್ಕೆ ಶ್ರಮಿಸುವುದಿಲ್ಲವೋ ಅವನು ವ್ಯರ್ಥ ಜೀವನವನ್ನೇ ನಡೆಸ್ತಾನೆ. ಅವನ ಜೀವನ ಪ್ರಾಣಿಗಳಿಗಿಂತ ಯಾವ ರೀತಿಯಲ್ಲೂ ಉನ್ನತವಾದದ್ದಲ್ಲ. ಹಾಗಾಗಿ ಸಾಕ್ಷಾತ್ಕಾರಕ್ಕೆ ಶ್ರಮ ಪಡಬೇಕು ಅಂತ ವಿವೇಕ ಚೂಡಾಮಣಿಯಲ್ಲಿ ಒಂದು ಕಡೆ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಈ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡು, ಯಾವಾಗ ಮನುಷ್ಯ ತನ್ನನ್ನು ತಿಳಿದುಕೊಳ್ತಾನೋ ಆಗ ಅವನಿಗೆ ಎಲ್ಲ ಶಕ್ತಿಗಳು ಪ್ರಾಪ್ತವಾಗ್ತವೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ನಾವೆಲ್ಲರೂ ಅಮೃತದ ಪುತ್ರರು. ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಸಾರಿದಂಥ ತತ್ವ ಅದು. ಅಮೃತಸ್ಯ ಪುತ್ರ ಅಂತ ಕರೆದ್ರು. ಆದರೆ ಅಂಥ
ಮನುಷ್ಯನ ಹಿರಿಮೆಯನ್ನು ಸಾರಿದಂಥ ಇದೇ ನಾಡಿನಲ್ಲಿ ಇನ್ನೊಬ್ಬ ಮಾನವನನ್ನು ಅತ್ಯಂತ ತುಚ್ಛವಾಗಿ ಕಾಣುವ, ಅವನನ್ನು ಅಸ್ಪೃಶ್ಯನೆಂದು ಕರೆದು ಹೀಗಳೆಯುವ ಒಂದು ಕೆಟ್ಟ ಪ್ರವೃತ್ತಿ ಕೂಡ ಉದ್ಭವವಾಯಿತು. ಬೇರೆ ಜಾತಿಯವನು, ಬೇರೆ ಜನಾಂಗದವನು ದೂರ ಇಡಿ, ಇದು ಎಂಥ ಒಂದು ವೈಪರೀತ್ಯ. ಇದಕ್ಕೆ ವಿರುದ್ಧವಾಗಿ ಅನೇಕರು ದನಿ ಎತ್ತಿದ್ರು. ಆದರೆ ಪ್ರಪಂಚ ಹೀಗೆ ಮುಂದುವರಿತಾ ಇದೆ. ಸ್ವಾಮೀಜಿ ಹೇಳ್ತಾರೆ, ಇನ್ನೊಬ್ಬನನ್ನು ಪಾಪಿ ಅಂತ ಕರಿಬೇಡಿ, ಇನ್ನೊಬ್ಬನನ್ನು ಕೆಳ ವರ್ಗದವನು, ಇನ್ನೊಬ್ಬನನ್ನು ದುರ್ಬಲ ಬಡ ವ್ಯಕ್ತಿ ಅಂತ ದೂರ ಇಡಬೇಡಿ. ಅದು ಈಶ್ವರನಿಂದೆ. ಯಾಕಂದರೆ ಎಲ್ಲರಲ್ಲೂ ಮಾನವ, ಎಲ್ಲ ಮನುಷ್ಯನಲ್ಲೂ ಪರಮಾತ್ಮ ಅಡಗಿದ್ದಾನೆ ಅಂತ ಆದರೆ ಅವರು ಎಲ್ಲರೂ ಕೂಡ ಪರಮಾತ್ಮನದೇ ಒಂದು ಅಂಶ ಅಲ್ವೇ? ಮನುಷ್ಯನಲ್ಲಿ ಪರಮಾತ್ಮ ಅಡಗಿದ್ದಾನೆ ಅಂತ ನಾವು ನಿಜವಾಗಿಯೂ ನಂಬುವುದಾಗಿದ್ದರೆ ನಾವು ಈ ರೀತಿ ದೂರ ಇಡುವುದಕ್ಕೆ ಸಾಧ್ಯ ಇಲ್ಲ. ಅಸಮಾನತೆಯನ್ನು ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೃಷ್ಟಿ ಪರಿವರ್ತನೆ ಆಗಲೇಬೇಕು. ಒಂದು ವೇಳೆ ನಾವು ಆ ರೀತಿಯಲ್ಲಿ ಅಸಮಾನತೆಯನ್ನು ಕಂಡುವು ಅಂತಾದರೆ ನಾವು ಆಡುವ ತತ್ವಕ್ಕೂ ನಮ್ಮ ಆಚರಣೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ನಾವು ನಂಬಿದ್ದನ್ನು ಆಚರಿಸಬೇಕು. ಅಸಮಾನತೆಯನ್ನು ನಾವು ಆಚರಿಸ್ತಾ ಇದ್ದೇವೆ, ಆದರೆ ಉಪನಿಷತ್ತು ವೇದಗಳು ಹೇಳಿರುವ ದೊಡ್ಡ ತತ್ವಗಳನ್ನು ನಾವು ಬಾಯಲ್ಲಿ ಹೇಳ್ತಾ ಇದ್ದೇವೆ ಅಂತಂದರೆ ನಮ್ಮ ಮಾತಿಗೂ ನಮ್ಮ ಕೃತಿಗೂ ಒಂದಕ್ಕೊಂದು ಹೊಂದಾಣಿಕೆ ಇರುವುದಿಲ್ಲ. ಇದಕ್ಕೆ ಅಪ್ರಾಮಾಣಿಕತೆ ಅಂತ ಹೆಸರು. ಇದು ಆಧ್ಯಾತ್ಮಿಕವಾಗಿ ಮನುಷ್ಯನನ್ನು ಎಲ್ಲಿಗೂ ಮೇಲಕ್ಕೆ ಕೊಂಡೊಯ್ಯುವುದಿಲ್ಲ, ಬದಲಾಗಿ ಅವನನ್ನು ಇನ್ನಷ್ಟು ಕೆಳಕ್ಕೆ ಪತನದತ್ತ ಕೊಂಡೊಯ್ಯುತ್ತದೆ. ಹಾಗಾಗಿ ಪಾಪಿ ಅಂತ ಅಥವಾ ತೀರಾ ಕ್ಷುಲ್ಲಕ ಅಂತ ಭಾವಿಸಬೇಡಿ, ಈಶ್ವರನಿಂದೆ ಮಾಡಬೇಡಿ. ಭಗವಂತ ಇನ್ನೊಬ್ಬನ ವ್ಯಕ್ತಿಯ ಒಳಗೆ ಇದ್ದರೆ ನೀವು ಅವನಿಗೆ ಸೇವೆ ಮಾಡಿ. ಸ್ವಾಮಿ ವಿವೇಕಾನಂದರು ಕೊಟ್ಟ ಇನ್ನೊಂದು ಮಹತ್ತರವಾದ ಕೊಡುಗೆಯೇ ಈ ಕರ್ಮಯೋಗದ ಮೂಲಕ, ಸೇವೆಯ ಮೂಲಕ ಪೂಜೆ ಮಾಡಬಹುದು, ಆರಾಧನೆ ಮಾಡಬಹುದು. ನಮ್ಮ ಒಳಗೆ ಭಗವಂತ ಇದ್ದಾನೆ ಅಂತ ಹೇಳುವಾಗ ನಾವು ಎಷ್ಟೊಂದು ಆನಂದ ಪಡ್ತೇವೆ. ನೀವು ಪಾಪಿಗಳಲ್ಲ, ನೀವು ಅಮೃತದ ಪುತ್ರರು ಅಂತ ಕೇಳಿದ ತಕ್ಷಣವೇ ನಮಗೆ ಅದೊಂದು ರೀತಿಯ ಉತ್ತೇಜನ ದೊರಕ್ತದೆ. ಆದರೆ ಅದೇ ವೇಳೆ ನಾವು ಮರೀತೇವೆ, ನಮ್ಮ ಹಾಗೆಯೇ ನಮ್ಮ ಪಕ್ಕದಲ್ಲಿರುವವರು ಕೂಡ ಅಮೃತದ ಪುತ್ರರು. ನಾವು ಎಷ್ಟು ದೈವಿ ವ್ಯಕ್ತಿಗಳೋ ಅಷ್ಟೇ ದೈವಿ ವ್ಯಕ್ತಿಗಳು ನಮ್ಮ ಪಕ್ಕದಲ್ಲಿರುವವರು, ನಮ್ಮ ಸುತ್ತಮುತ್ತ ಇರುವವರು. ಆದ್ದರಿಂದ ಒಬ್ಬ ವ್ಯಕ್ತಿ ತನ್ನ ಎದುರುಗಡೆ ಭಗವಂತನನ್ನು ಕಂಡಾಗ ಏನನ್ನು ಮಾಡುವುದಕ್ಕೆ ಸಾಧ್ಯ ಇದೆ? ಅವನನ್ನು ಪೂಜಿಸಬೇಕು, ಅವನ ಸೇವೆ ಮಾಡಬೇಕು. ಈ ಮೂಲಕ ಮಾತ್ರವೇ ಅವನಿಗೆ ಇನ್ನೊಬ್ಬ ಪರಮಾತ್ಮನನ್ನು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹೀಗೆ ನಿಜವಾದ ಮಾನವ ತನ್ನನ್ನು ತಾನು ಅರಿತುಕೊಂಡಾಗಲೇ ಅವನಿಗೆ ನಿಜವಾದ ಶಕ್ತಿ, ನಿಜವಾದ ಜ್ಞಾನ, ನಿಜವಾದ ಸಾಕ್ಷಾತ್ಕಾರ ದೊರಕುವುದಕ್ಕೆ ಸಾಧ್ಯ. ಸ್ವಾಮಿ ವಿವೇಕಾನಂದರು ಧರ್ಮ, ಸಂಸ್ಕೃತಿ, ಸಮಾಜ, ಮನುಷ್ಯನ ಗೊತ್ತು ಗುರಿ ಇದರ ಬಗ್ಗೆ ವಿಸ್ತಾರವಾಗಿ ತಮ್ಮ ಕೃತಿಗಳಲ್ಲೆಲ್ಲ ಹೇಳಿದ್ದಾರೆ. ಇದರಲ್ಲೆಲ್ಲ ಅವರು ನಮ್ಮ ಸಮಾಜದಲ್ಲಾಗಲಿ ಸಂಸ್ಕೃತಿಯಾಗಲಿ ಯಾವಾಗ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ತಲುಪುತ್ತದೆ ಅಂತ ಅಂದರೆ ಎಲ್ಲಿ ಮಾನವನಿಗೆ ನಿಜವಾದ ಶಿಕ್ಷಣ ದೊರಕಿ ಅವನು ತನ್ನ ಕಾಲ ಮೇಲೆ ನಿಂತುಕೊಂಡು ತನ್ನ ನಿಜವಾದ ಆದರ್ಶ ಗುರಿಯನ್ನು ಕಂಡುಕೊಂಡು ಒಂದು ದಿವ್ಯವಾದಂಥ ಒಂದು ಆದರ್ಶವನ್ನು ಹೊಂದಿ ಬದುಕುವುದಕ್ಕೆ ಸಾಧ್ಯ ಇದೆ. ಅಂಥ ಪರಿಸರ ನಿರ್ಮಾಣ ಆದರೆ ಮಾತ್ರವೇ ಆ ಸಮಾಜ ಆಗಿರಲಿ, ಸಂಸ್ಕೃತಿ ಆಗಿರಲಿ ಶ್ರೇಷ್ಠತೆಯನ್ನು ಕಾಣ್ತದೆ. ಒಬ್ಬ ಮನುಷ್ಯನನ್ನು ಹೀಗೆ ಎಳವೆಯಿಂದ ಅವನ ಸಾಕ್ಷಾತ್ಕಾರ ತನಕ ಕೊಂಡೊಯ್ಯುವುದಕ್ಕೆ ಸಮರ್ಥವಾದ ತರಬೇತಿ ಯಾವ ಸಂಸ್ಕೃತಿ ಅಥವಾ ಸಮಾಜ ನೀಡುತ್ತದೋ ಅದು ಶ್ರೇಷ್ಠತೆಯನ್ನು ಕಂಡಿದೆ ಅಂತ ಸ್ವಾಮೀಜಿ ಹೇಳಿದರು. ಅವರು ಕಂಡಿರುವ ಹಾಗೆ ಈ ಎಲ್ಲ ಗುಣಗಳನ್ನು ನಮ್ಮ ಸಮಾಜ ಮತ್ತು ಸಂಸ್ಕೃತಿ ಹೊಂದಿದೆ.
ಆದ್ದರಿಂದಲೇ ಪ್ರಪಂಚಕ್ಕೆ ಹಿಂದೂ ಧರ್ಮ ಅಥವಾ ಭಾರತೀಯ ಸನಾತನ ಸಂಸ್ಕೃತಿ ನೀಡುವ ಅತಿ ಉತ್ಕೃಷ್ಟವಾದ ಆದರ್ಶವೇ ಇದು. ಮನುಷ್ಯನ ದಿವ್ಯತೆಯನ್ನು, ಅವನ ಆ ನೈಜ ಸ್ವರೂಪವನ್ನು ಕಂಡುಕೊಳ್ಳುವ ಆ ಶಿಕ್ಷಣವನ್ನು ನಮ್ಮ ದೇಶ ಮಾಡಬಲ್ಲದು. ಪ್ರಪಂಚಕ್ಕೆ ಭಾರತ ದೇಶ ಕೊಡಬಹುದಾದ ಅತಿ ಶ್ರೇಷ್ಠವಾದ ಕೊಡುಗೆ ಅಂದರೆ ಈ ದಿವ್ಯತೆಯನ್ನು ಮನುಷ್ಯ ಕಂಡುಕೊಳ್ಳುವುದು ಅಂತ ಸ್ವಾಮೀಜಿ ಸಾರ್ತಾರೆ. ಈ ಸಾಕ್ಷಾತ್ಕಾರವೇ ಎಲ್ಲ ಧರ್ಮಗಳ ಜೀವಾಳ. ಪ್ರತಿಯೊಂದು ಧರ್ಮಗಳು ಭಗವಂತನ ಕಡೆಗೆ ಸಾಗುವ ವಿಭಿನ್ನ ಮಾರ್ಗಗಳು. ವ್ಯತ್ಯಾಸ ಇರುವುದು ಆ ಧರ್ಮವನ್ನು ಆಚರಿಸುವುದರಲ್ಲಿ, ಅದರ ಸಾರದಲ್ಲಲ್ಲ. ಧರ್ಮದ ಸಾರ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆಯ ಗುರಿ ಭಗವಂತ. ಭಗವಂತ ಒಬ್ಬನೇ, ಆದರೆ ಅವನನ್ನು ಪಡೆಯುವ ಮಾರ್ಗಗಳು ಹಲವಾರು ಇವೆ. ಆದ ಕಾರಣ ಯಾವುದೇ ಧರ್ಮ ಆಗಿರಲಿ, ಯಾವುದೇ ಬಗೆಯ ಆಚರಣೆಯಾಗಿರಲಿ, ಆಧ್ಯಾತ್ಮಿಕತೆಯನ್ನು ಹೊಂದಿಕೊಂಡಿದ್ದರೆ ಮಾತ್ರ ಆ ಮನುಷ್ಯ ತಾನು ದೈವತ್ವಕ್ಕೆ ಏರ್ತಾನೆ, ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಇಂಥ ತರಬೇತಿಯನ್ನು ಮನುಷ್ಯ ಸಂಸ್ಕೃತಿಯಿಂದಲೂ ಧರ್ಮದಿಂದಲೂ ಸಮಾಜದಿಂದಲೂ ಪಡೆದುಕೊಳ್ಬೇಕು. ಇದರಿಂದ ಮಾತ್ರವೇ ಮನುಷ್ಯ ತನ್ನ ನೈಜ ಸ್ವರೂಪವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹೀಗೆ ಸ್ವಾಮೀಜಿ ಮನುಷ್ಯನ ತೋರಿಕೆಯ ಸ್ವಭಾವ ಯಾವುದು? ತಾನು ಬರೀ ದೇಹ, ಮನಸ್ಸು ಎನ್ನುವುದು ಅಲೆಗಳ ಹಾಗೆ ಬರುತ್ತವೆ ಹೋಗ್ತವೆ, ತನ್ನ ದೇಹವೇ ಮುಖ್ಯ ಅಂತ ಭಾವಿಸುವ ಈ ನೆಲೆಯಿಂದ ತನ್ನ ಅಂತರಂಗದಲ್ಲಿರುವ ಆ ಆತ್ಮ ಇದೆಯಲ್ಲ, ಅದು ನಿಜವಾದ ಸ್ವರೂಪ ಎನ್ನುವ ಭಾವನೆಯ ಕಡೆಗೆ ಮನುಷ್ಯನನ್ನು ಕೊಂಡೊಯ್ತಾರೆ. ಇದರಿಂದ ಮಾತ್ರವೇ ಮನುಷ್ಯ ತನ್ನ ನಿಜವಾದ ಸ್ವರೂಪವನ್ನು ಕಂಡುಕೊಳ್ತಾನೆ. ಆಧ್ಯಾತ್ಮಿಕತೆ ಮತ್ತು ದಿವ್ಯತೆಯೇ ಅವನ ನಿಜ ಸ್ವಭಾವ. ಇದನ್ನು ಸ್ವಾಮೀಜಿ ಸ್ಪಷ್ಟವಾಗಿ ತಮ್ಮ ಕೃತಿಗಳಲ್ಲಿ ಸಾರ್ತಾರೆ. ಶ್ರೀರಾಮಕೃಷ್ಣರು ಈ ಅಂಶವನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತಂದರೆ, ಒಂದು ಬೈಠಕ್ಖಾನೆ, ನಾವು ಸಾಮಾನ್ಯವಾಗಿ ರಿಸೆಪ್ಷನ್ ಅಂತ ಹೇಳ್ತೇವೆ. ಒಂದು ಮನೆಯಲ್ಲಿ ಹಲವಾರು ಕೋಣೆಗಳಿರ್ತವೆ. ಮನೆಯ ಯಜಮಾನ ಯಾವುದೇ ಕೋಣೆಯಲ್ಲಾದರೂ ಕೂಡ ಇರಬಹುದು. ಅನೇಕ ಸಲ ಅವನು ಅಡಿಗೆ ಕೋಣೆಯಲ್ಲಿ ಇರಬಹುದು, ಮಹಡಿ ಮೇಲೆ ಇರಬಹುದು, ಬಚ್ಚಲು ಮನೆಯಲ್ಲಿರಬಹುದು, ಅಥವಾ ಬೆಡ್ರೂಮ್ ಅಂತ ಹೇಳ್ತೇವಲ್ಲ, ಶಯ್ಯಾಗೃಹ, ಅದಲ್ಲಾದರೂ ಇರಬಹುದು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕಡೆ ಇರ್ತಾನೆ. ಆದರೆ ಯಾರಾದರೂ ಅವನನ್ನು ಕಾಣುವುದಕ್ಕೆ ಬರಬೇಕಾದ್ರೆ ಸಾಮಾನ್ಯವಾಗಿ ಅವನು ಎಲ್ಲಿರ್ತಾನೆ ಅಂತಂದರೆ ಹೆಚ್ಚಾಗಿ ಅವನ ಬೈಠಕ್ಖಾನೆಯಲ್ಲಿ ಇರ್ತಾನೆ. ಆಫೀಸ್ ಅಂತ ಕರಿತೀವಲ್ಲ, ಆ ಪ್ರದೇಶದಲ್ಲಿ ಇರ್ತಾನೆ. ಭಗವಂತನ ಬೈಠಕ್ಖಾನೆ ಎಲ್ಲಿ ಅಂತ ಕೇಳಿದರೆ, ಅವನು ಹೆಚ್ಚಾಗಿ ಸಿಗುವ ಪ್ರದೇಶ ಎಲ್ಲಿ ಅಂತ ಕೇಳಿದರೆ ಮಾನವನ ಹೃದಯ, ಮನುಷ್ಯನ ಅಂತರಂಗದಲ್ಲಿ ಅವನು ಇದ್ದಾನೆ. ಹಾಗಾಗಿ ನೀನು ಭಗವಂತನನ್ನು ಕಾಣಬೇಕಾದ್ರೆ ಮನುಷ್ಯನ ಹೃದಯದಲ್ಲಿ ನೀನು ಅರಸಬೇಕು ಅಂತ ಶ್ರೀರಾಮಕೃಷ್ಣರು ಸಾರಿದರು. ಇದೇ ವಿಚಾರವನ್ನು ಅಳವಡಿಸಿಕೊಂಡು ಮನುಷ್ಯನಲ್ಲಿರುವ ಆ ಶಿವನನ್ನು ನೀನು ಆರಾಧಿಸಿ ಅವನ ಸೇವೆ ಮಾಡಿದರೆ ನಿನಗೆ ಭಗವಂತ ದೊರಕ್ತಾನೆ. ಭಗವಂತ ಬೇಕಾ? ಮನುಷ್ಯನ ಸೇವೆ ಮಾಡು, ಶಿವಜ್ಞಾನದಲ್ಲಿ ಜೀವ ಸೇವೆ ಮಾಡು ಅಂತ ಸ್ವಾಮಿ ವಿವೇಕಾನಂದರು ಕರ್ಮಯೋಗದ ಆದರ್ಶವನ್ನು ಜಗತ್ತಿನ ಮುಂದೆ ಇಟ್ಟರು. ಈ ರೀತಿಯಲ್ಲಿ ನೈಜ ಮಾನವ ನಿಜವಾದ ಒಂದು ಆಧ್ಯಾತ್ಮಿಕತೆಯ ದೃಷ್ಟಿಕೋನ. ನೈಜ ಮಾನವ ಅಂತ ಹೇಳುವಾಗ ಆಧ್ಯಾತ್ಮಿಕತೆಯನ್ನು ಒಳಗೊಂಡ ತನ್ನತನವನ್ನು, ತನ್ನ ಅಂತರಂಗದ ಸತ್ಯವನ್ನು ಅರಿತ ಒಬ್ಬ ಮಾನವನ ಪ್ರಾಮಾಣಿಕ ಆಧ್ಯಾತ್ಮಿಕ ಪ್ರಯತ್ನವನ್ನು ನಾವು ಅಲ್ಲಿ ಗಮನಿಸಬೇಕಾಗ್ತದೆ. ಈ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದರ ಸಂದೇಶಗಳು ಮನುಷ್ಯನಿಗೆ ಅಪಾರವಾದಂಥ ಸ್ಫೂರ್ತಿ, ಪ್ರೇರಣೆಯನ್ನು ನೀಡುತ್ತವೆ. ಸನಾತನವಾದ ಸತ್ಯವನ್ನು ಅವರು ಸ್ವಾಮೀಜಿಯವರು ಹೇಳಿರುವ ರೀತಿಯಲ್ಲಿ ಒಂದು ಸೊಗಸು ಇದೆ. ಅದು ಸಮಸ್ತ ಮಾನವ ಕುಲಕ್ಕೆ ಕೂಡ ಸಂಬಂಧಪಟ್ಟಿದೆ. ಯಾವುದೇ ದೇಶ, ಕುಲ, ಜನಾಂಗಗಳಿಗೆ ಸೀಮಿತವಾಗಿಲ್ಲದೆ ಒಟ್ಟು ಮಾನವನ ಆ ದೈವತ್ವವನ್ನು
ಅವರು ಪ್ರತಿಯೊಬ್ಬರೂ ಕೂಡ ಕಾಣಬೇಕು ಅಂತ ಸಾರಿದ್ದಾರೆ. ಇಂಥ ಸ್ವಾಮೀಜಿಯವರ ಆ ನುಡಿ ಉಪದೇಶಗಳು ನಮ್ಮ ಎಲ್ಲರ ಆಧ್ಯಾತ್ಮಿಕ ವಿಕಾಸಕ್ಕೆ ಕಾರಣವಾಗಲಿ ಅಂತ ಪ್ರಾರ್ಥಿಸ್ತಾ ಈ 4 ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಸ್ವಾಮಿ ಚಿತ್ತಕಾಮಂಜಿಯವರಿಗೆ ವಂದಿಸ್ತಾ 2 ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಜಯ ಶ್ರೀರಾಮಕೃಷ್ಣ. ಪೂಜ್ಯರಾದ ಜ್ಞಾನಯೋಗಾನಂದಜಿಯವರ ಜ್ಞಾನವನ್ನು ಕೇಳುವ ಯೋಗವನ್ನು ಕಲ್ಪಿಸಿದ್ದಕ್ಕಾಗಿ ಅವರಿಗೆ ಚಪ್ಪಾಳೆಯ ಮೂಲಕ ಒಂದು ಗೌರವದ ವಂದನೆಯನ್ನು ಸಲ್ಲಿಸೋಣ.